ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನನ್ನ ಮಗಂದು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಆಚಾರ್ಯ ಕರ್ಕೊಂಡು ಹೋಗಿ ಚುಚ್ಚಿಸ್ತಾ ಇರೋದ್ರಿಂದ ಮನೇಲೇ ಎಲ್ಲ ಒಡವೆಗಳನ್ನ ಅವನಿಗೆ ಹಾಕ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅವನಿಗೆ 3 ತಿಂಗಳು. ನಾವು ಯಾಕೆ ಇಷ್ಟು ಬೇಗ ಚುಚ್ಚಿಸ್ತಾ ಇದ್ದೀವಿ ಅಂದರೆ ಅವ್ನು ತುಂಬ ಒದ್ದಾಡ್ತಾನೆ. ಹಣೆಗೆ ಬೊಟ್ಟು ಇಟ್ಸ್ಕೊಳ್ಳೋವಾಗಲೇ ತುಂಬ ಒದ್ದಾಡ್ತಾನೆ, ಇಟ್ಸ್ಕೊಳ್ಳಲ್ಲ. ಹಾಗಾಗಿ ನಾವು ಒದ್ದಾಡಿ ಗಾಯ ಮಾಡಿಕೊಂಡ್ರೆ ಅಂತ ಹೇಳಿ ಬೇಗನೆ ಚುಚ್ಚಿಸೋಣ ಅಂತ ಚುಚ್ಚಿಸ್ತಾ ಇದ್ದೀವಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ಚುಚ್ಚಿಸ್ಬೋದು ಅಂತ ಹೇಳಿದ್ದಾರೆ. ಮತ್ತು ಒಂದು ಪ್ರಿಲಾಕ್ಸ್ ಅಂತ ನಮ್ಮ ಕ್ರೀಮ್ ಬರುತ್ತೆ, ಅದನ್ನು ಸಜೆಷನ್ ಮಾಡಿದ್ದಾರೆ. ಅದನ್ನು ಹಾಕಿದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಆ ಕಿವಿ ಏರಿಯಾ ಏನಿದೆ ಅದು ನಂಬಾಗಿ ಕಿವಿ ಚುಚ್ಚಬೇಕಾದ್ರೆ ಆ ನೋವು ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ 1 ಅವರ್ ಮುಂಚೆ ಅಪ್ಲೈ ಮಾಡಬೇಕು. ಮತ್ತು ಇನ್ನೊಂದು 10 ಮಿನಿಟ್ಸ್ ಬ್ಯಾಕ್ ಮುಂಚೆ ಒಂದ್ಸಲ ಅಪ್ಲೈ ಮಾಡಿದರೆ ಒಂದು ಸ್ವಲ್ಪ ನಮ್ಮಾಗಿರುತ್ತೆ. ಸೊ ಚುಚ್ಚಿದಾಗ ಮಕ್ಕಳಿಗೆ ನೋವಾಗೋದಿಲ್ಲ. ಬೇಕಾದ್ರೆ ನೋಡಿ, ಇವನು ಒಂಚೂರು ನೋವಾಗಿಲ್ಲ, ಅವನಿಗೆ ಅಳ್ತಾ ಇರ್ತಾನೆ. ಬಟ್ ಆದರೆ ಅದು ಕೈ ತುಂಬ ಗಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ಅಳ್ತಾ ಇದ್ದಾನೆ ಹೊರತು ಅವನಿಗೆ ಏನೂ ನೋವಾಗಿಲ್ಲ. ಬೇಕಾದ್ರೆ ನೋಡಿ, ಇಟ್ಕೊಂಡಿದ ತಕ್ಷಣ ಅಳ್ತಾನೆ, ಕಿವಿ ಚುಚ್ಚೋದ್ರಿಂದ ಅಳಲ್ಲ ಅವನು. ಕನ್ನಡ ನೀರು ಮಾತ್ರ ಬಂದಿಲ್ಲ ನಿಮಗೆ ಅಷ್ಟೇ. ಮಾರ್ಕ್ ಮಾಡಲಿಲ್ಲ ಸ್ವಲ್ಪ ಕಿಟಣ ಟೈಟ್ ಆಗಿರಲಿ, ಜಾಸ್ತಿ ಗ್ಯಾಪ್ ಬೇಡ. ಕೈ ಎಳ್ಕೊಂಡು ಆಯ್ತು. ಯಾಕೆ ಅಳ್ತಾ ಇರೋದು? ಯಾಕೆ ಅಳೋದು? ನೋಡಿದ್ರಲ್ಲ, ಗಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ಅಳ್ತಾ ಇದ್ದ, ಕಿವಿ ಚುಚ್ಚಿದ್ರಿಂದ ಅಂತ ಅಳ್ಳಿಲ್ಲ ಅವನು. ಸೊ 1 ವೀಕ್ ಆಯಿತು ನಾವು ಚುಚ್ಚಿಸಿ. ಮನೆಗೆ ಬಂದಮೇಲೆ ಯಾವುದೇ ರೀತಿ ಗಾಯ ಆಗಿರಲಿಲ್ಲ. 1 ವೀಕಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಿಲ್ಲ. ಸೊ ಕ್ರೀಮ್ ಬಳಸಿ ನಾವು ಅವನಿಗೆ ಚುಚ್ಚಿಸಿ ಬೆಸ್ಟ್ ಚಾಯ್ಸ್ ಮಾಡಿದ್ವಿ ಅನ್ನಿಸ್ತು. ಸೊ ಮನೆಗೆ ಬಂದಮೇಲೆ ಪಾಯಸ ಮಾಡಿದ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.